ಬಟ್ ನನಗೆ ಐ ಆಮ್ ವರಿಡ್ ಅಬೌಟ್ ಆ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಭಾಳ ನಾನು ನೋಡಿದೆ ಅಂತ 15 ವರ್ಷ. ಹನ್ನೊಂದು ಬಲಿಯಾಗಿದೆ. ಅದೆಷ್ಟೋ ಜನ ಕೈಕಾಲನ್ನು ಕಳ್ಕೊಂಡಿದ್ದಾರೆ, ಆಸ್ಪತ್ರೆಗಳಲ್ಲಿ ನರಳ್ತಾ ಇದ್ದಾರೆ. RCBಯ ಅಮಾಯಕ ಅಭಿಮಾನಿಗಳು ಕೇವಲ ತಮ್ಮ ನೆಚ್ಚಿನ ಆಟಗಾರರನ್ನು ಕನಿಷ್ಠ ದೂರದಿಂದ ಕಣ್ತುಂಬಿಕೊಳ್ಳೋಣ ಅಂತ ಬಂದವರು ಕಾಲಡಿಗೆ ಸಿಕ್ಕಿ ಅಪ್ಪಚ್ಚಿಯಾಗಿದ್ದಾರೆ. ಇದಕ್ಕೆಲ್ಲ ಹೊಣೆ ಹೊತ್ಕೊಳ್ಬೇಕಾದವರು ಯಾರು? ಒಂದು ವಿಕ್ಟ್ರಿ ಪರೇಡ್ಗೆ ಕರೆ ಕೊಟ್ಟರೆ ಗಂಟೆಗಳಲ್ಲಿ ಲಕ್ಷದಷ್ಟು ಜನ ಸೇರ್ತಾರೆ ಅನ್ನುವಂಥ ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇರಲಿಲ್ವಾ? ಅದಕ್ಕೆ ಸರಿಯಾದ ಕಾನೂನು ಸುವ್ಯವಸ್ಥೆ ಆಗ್ಬೋದು, KSRP ತುಕಡಿಗಳನ್ನು ಕರೆಸ್ಕೊಳ್ಳೋದಾಗ್ಬೋದು, ಜನರನ್ನು ನಿಯಂತ್ರಣ ಮಾಡೋದಕ್ಕೆ ಸರಿಯಾದ ಸ್ಥಳಗಳಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡೋದಾಗ್ಬೋದು, ಇದ್ಯಾವುದನ್ನು ಮಾಡದೆ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದೆ ಈ ಸಾವುಗಳಿಗೆ ಕಾರಣ. ಒಂದೊಂದು ಸಾವಿಗೆ 10 ಲಕ್ಷ ಕೊಟ್ಟು ಕೈ ತೊಳ್ಕೊಳ್ತಾ ಇರುವಂಥ ಸರ್ಕಾರಕ್ಕೆ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವೇ ಆ 10 ಲಕ್ಷ ಕೊಡ್ತೀವಿ, ನೀವು ನಮ್ಮ ಮಗನನ್ನು, ನನ್ನ ಮಗಳನ್ನು, ನನ್ನ ತಂದೆಯನ್ನು, ನನ್ನ ಮಗುವನ್ನು ವಾಪಸ್ ತಂದು ಕೊಡ್ತೀರಾ? ಸರ್ಕಾರ ಇದಕ್ಕೇನು ಉತ್ತರ ಕೊಡುತ್ತೆ? ಸರ್ಕಾರ ಇಷ್ಟಕ್ಕೂ ಕೇಸ್ ದಾಖಲಿಸಿದೆ ಅಂದ್ಕೊಂಡಿದ್ದೀರಾ? ಯಾರು ಸಂಬಂಧಪಟ್ಟವರು ಯಾರನ್ನು ಹೊಣೆ ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡಿದೆ ಅಂದ್ಕೊಂಡಿದ್ದೀರಾ? ಖಂಡಿತ ಸರ್ಕಾರ ಯಾರ ಮೇಲೂ ಇಲ್ಲಿವರೆಗೂ ಒಂದು ದೂರನ್ನು ದಾಖಲಿಸಿಲ್ಲ. ಬಟ್ ನನಗೆ ಐ ಆಮ್ ವರಿಡ್ ಅಬೌಟ್ ಆ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಭಾಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. 10 ಜನ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲಿದೆ. ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸರ್ಕಾರ ಇದನ್ನು ಅಸಹಜ ಸಾವು ಅಂತ ಹೇಳೋಕೆ ಹೊರಟಿದೆ. ಇಲ್ಲಿ ದೂರನ್ನು ದಾಖಲಿಸಬೇಕಾಗಿರೋದು ಸಿದ್ದರಾಮಯ್ಯನವ್ರ ಮೇಲೆ, DK ಶಿವಕುಮಾರ್ ಅವ್ರ ಮೇಲೆ ನೇರವಾಗಿ ಅವರೇ ಹೊಣೆ ಅಂತ ವಿಚಾರವಂತರು ಹೇಳ್ತಾ ಇದ್ದಾರೆ. ನೀವು ಪ್ರಚಾರದ ತೆವಲಿಗೆ ಬಿದ್ದಿದ್ದೀರಾ. ಪ್ರಚಾರದ ತೆವಲಿಗೆ ಬಿದ್ದುಬಿಟ್ಟು ಲಕ್ಷಾಂತರ ಜನರನ್ನು ಸೇರಿಸ್ಬಿಟ್ಟು ಕಾರ್ಯಕ್ರಮದ ವೇದಿಕೆಯಲ್ಲಿ ಸೆಲ್ಫಿ ತಗೊಂಡು ನಮ್ಮ ಕುಟುಂಬದವ್ರನ್ನ ಕರೆಸ್ಕೊಂಡು ಆ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಒಂದು ಶೇಕ್ ಹ್ಯಾಂಡ್ ಮಾಡಿ ಸೆಲ್ಫಿ ತಗೊಂಡು ಸಂಭ್ರಮಿಸೋಣ ಅಂತ ಅಂದ್ಕೊಂಡಿದ್ದೀರಾ. ಪಾಪ ಜನಸಾಮಾನ್ಯರು ಎಲ್ಲೋ ದೂರದಿಂದ ನಿಂತ್ಕೊಂಡು ನನ್ನ ಫೇವ್ರೇಟ್ ಪ್ಲೇಯರನ್ನು ನೋಡೋಣ, RCB ಕಪ್ ಗೆದ್ದುಕೊಟ್ಟವ್ರನ್ನ ನೋಡೋಣ ಅಂತ ಬಂದಿದ್ದರೆ ಅವರನ್ನು ನಿರ್ವಹಣೆ ಮಾಡೋದಕ್ಕೆ, ಅವರನ್ನು ನಿಯಂತ್ರಣ ಮಾಡೋದಕ್ಕೆ ಸರಿಯಾದ ವ್ಯವಸ್ಥೆನೇ ಇಲ್ಲ ಅಂತ ಹೇಳಿದರೆ ನೀವೊಂದು ಸರ್ಕಾರನ ಛೀ ಥೂ ಅಂತ ಹೇಳ್ತಿದ್ದಾರೆ. ಸರ್ಕಾರ ಜನರ ಈ ಸಾವುಗಳನ್ನು, ಜನರನ್ನು ದುರಂತದ ಈ ಒಂದು ಹೊಣೆಯನ್ನು ಹೊತ್ಕೋಬೇಕಾಗತ್ತೆ. ಯಾಕಂದರೆ ಇದು ಘಟನೆ ಶುರುವಾಗಿದ್ದು RCB ಕಪ್ ಗೆದ್ದ ನಂತರ ಅವರು ಒಂದು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತಾರೆ. ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಒಂದು ಪೆರೇಡ್ ಮಾಡಬೇಕು, ಒಂದು ಸಂಭ್ರಮಾಚರಣೆ ಮಾಡಬೇಕು, ಅವಕಾಶ ಮಾಡಿಕೊಡಿ ಅಂತ. ಸರ್ಕಾರ ಅದಕ್ಕೆ ಹಿಂದೆ ಮುಂದೆ ನೋಡದೆ ಒಪ್ಪಿಗೆಯನ್ನು ಕೊಟ್ಟಿದೆ. ಆದರೆ ಇದಕ್ಕೆ ಎಷ್ಟು ಜನ ಸೇರಬಹುದು, ಯಾವ್ಯಾವ ರೀತಿ ಕಾನೂನು ಸುವ್ಯವಸ್ಥೆ ಇರಬೇಕು, ಯಾವ ರೀತಿ ಜನರ ನಿಯಂತ್ರಣ ಆಗಬೇಕು, ಏನು ಬೆಂಗಳೂರು ಅಂತಂದರೆ 1 ಗಂಟೆಯಲ್ಲಿ 1 ಲಕ್ಷ ಜನ ಸೇರ್ತಾರೆ, ಅದಕ್ಕೆ ನಾವು ಹೇಗೆ ತಯಾರಿರಬೇಕು ಅನ್ನೋದನ್ನು ಅಂದಾಜು ಮಾಡುವಲ್ಲಿ ಸರ್ಕಾರ ಸೋತು ಹೋಗಿದೆ. ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಏನು ಭದ್ರತೆಯನ್ನು ಕೊಡಬೇಕು, ಅಲ್ಲಿಗೆ ಎಷ್ಟು ಜನ ಸೇರಬಹುದು, ಸಂಜೆ 5-6 ಗಂಟೆ ಮೇಲಾದ್ರಂತೂ ಎಲ್ಲ ಕೆಲಸವನ್ನು ಮುಗಿಸಿ ಬಂದವರು ಸಮೇತ ಅಲ್ಲೇ ಬಂದು ನಿಂತ್ಕೋತಾರೆ. ಎಲ್ಲೋ ದೂರದಲ್ಲಿ RCBಯ ಬಸ್ ಹೋಗ್ತಾ ಇದ್ದರೆ ಅದಕ್ಕೆ ಕೈ ಬೀಸಬೇಕು ಅಂತ ಕಾಯ್ತಾ ಇರುವಂಥ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಅದರಲ್ಲಿ RCBಯ ಕಪ್ ಗೆದ್ದಂಥ ಆಟಗಾರರು ನಮ್ಮ ಮುಂದೆ ಬಂದರೆ ಅವರನ್ನು ನೋಡಬೇಕು ಅಂತ ಆಸೆ ಎಷ್ಟು ಜನರಿಗಿರೋದಿಲ್ಲ. ಈ ಆಸೆಯಿಂದ ಬದ್ದಿದ್ದಂತಹ ಅಮಾಯಕ ಜೀವಗಳ ಬಲಿ ಮಾಡಿದೆ ಸರ್ಕಾರ. ಸರ್ಕಾರದ ಫೇಲ್ಯೂರನ್ನು ನೋಡೋದಾದರೆ ಕೇವಲ ಒಂದು 60 ಫೀಟ್ ಇರುವಂಥ ವಿಧಾನಸೌಧ ಮುಂದಿನ ರಸ್ತೆ ಇದೆಯಲ್ಲ, ಆ ಒಂದು ರಸ್ತೆಯಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ನೆರೆದಿದ್ದಾರೆ. ಅಲ್ಲಿ ಯಾವುದೇ ಸುರಕ್ಷತಾ ಕ್ರಮಗಳಿರಲಿಲ್ಲ, ಯಾವುದೇ ರೀತಿ ಪೊಲೀಸರು ಕಾಣಿಸ್ತಾ ಇರಲಿಲ್ಲ. ಬರೀ ಜಂಗುಳಿ. ಜನರು ಅಲ್ಲಿ ಮೆಟ್ರೋ ಬಿಲ್ಡಿಂಗ್ಗಳ ಮೇಲೆ ಹತ್ತಿ ನಿಂತ್ಕೊಂಡಿದ್ರು, ಮರಗಳ ಮೇಲೆ ಹತ್ತಿ ನೇತಾಡ್ತಾ ಇದ್ರು, ಮರಗಳ ತುದಿಯಲ್ಲಿ ನಿಂತ್ಕೊಂಡು ಅಲ್ಲಿ ಕನ್ನಡದ RCBಯ ಧ್ವಜವನ್ನು ಹಿಡ್ಕೊಂಡು ಕೂತ್ಕೊಂಡಿದ್ರು. ಎಲ್ಲಿಂದನೋ ನನಗೆ ನನ್ನ ಫೇವ್ರೆಟ್ ಪ್ಲೇಯರ್ ಕಂಡ್ರೆ ಸಾಕು ಅನ್ನೋ ಆಸೆ ಅವರದ್ದು. ಆದರೆ ಇವರನ್ನು ನಿಯಂತ್ರಣ ಮಾಡೋದಕ್ಕೆ, ಇವರನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದಕ್ಕೆ ಅಲ್ಲಿ ಪೊಲೀಸರೇ ಇರಲಿಲ್ಲ. ಆದರೆ ವೇದಿಕೆಯಲ್ಲಿ ಮಾತ್ರ ತಮ್ಮ ಕುಟುಂಬದವ್ರನ್ನ ಕರೆಸ್ಕೊಂಡು ವಿರಾಟ್ ಕೊಹ್ಲಿ ಜೊತೆ, ರಜತ್ ಪಟಿದಾರ್ ಜೊತೆ, ಕೃಣಾಲ್ ಪಾಂಡ್ಯ ಜೊತೆ ಸೆಲ್ಫಿಗಳನ್ನು ತಗೊಳ್ಳೋದಕ್ಕೆ ಮುಗಿಬಿದ್ದಿದ್ರು ನಮ್ಮ ಸರ್ಕಾರದ ಮಂತ್ರಿಗಳು. ಸರ್ಕಾರದ ಒಂದು ಕಾರ್ಯಕ್ರಮವನ್ನು ಸರಿಯಾಗಿ ಅವರಿಗೆ ಜನರಿಗೆ ತಲುಪಿಸೋದಕ್ಕೆ ಒಂದು ಲೈವ್ ಲಿಂಕನ್ನು ಹಾಕಲಾಗಿತ್ತು. ಆ ಲೈವ್ ಲಿಂಕ್ನಲ್ಲಿ ಕೂಡ ಸರ್ಕಾರಕ್ಕೇ ಈ ಕಾರ್ಯಕ್ರಮವನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ಕೊಡೋದಕ್ಕಾಗಲಿಲ್ಲ. ಅಷ್ಟರ ಮಟ್ಟಿಗೆ ಜನಸಂದಣಿ ಇತ್ತು.
ಮೊಟ್ಟ ಮೊದಲಿಗೆ ಸರ್ಕಾರ ಎಡವಿದ್ದೆಲ್ಲಿ ಅಂತ ಹೇಳಿದರೆ, ಇಲ್ಲಿ RCB ಕೊಟ್ಟಂಥ ರಿಕ್ವೆಸ್ಟ್ ಇತ್ತಲ್ಲ, ಆ ರಿಕ್ವೆಸ್ಟಿಗೆ ಒಂದು ದಿನ ತಡವಾಗಿ ಎಲ್ಲ ನಾವು ಸಿದ್ಧತೆಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡ್ತೀವಿ, ಆಗ ನಿಮಗೆ ಪರೇಡ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಇಲ್ಲ ಅಂದರೆ ವಿಧಾನಸೌಧದಿಂದ ಚಿನ್ನಸ್ವಾಮಿಯವರೆಗೂ ಬರೀ ಪರೇಡ್ಗೆ ಅವಕಾಶ ಮಾಡಿಕೊಡ್ತೀವಿ, ಯಾವುದೇ ರೀತಿ ಸ್ಟೇಡಿಯಂ ಒಳಗೆ ಜನರನ್ನು ಸೇರಿಸಬೇಡಿ, ಅಥವಾ ವಿಧಾನಸೌಧದ ಮುಂದೆ ಜನರು ಸೇರೋದು ಬೇಡ, ಜನ ಮೂವಿಂಗಲ್ಲಿ ಹೋಗ್ತಾ ಇರುವಂಥ ಓಪನ್ ಬಸ್ಸಲ್ಲಿರುವಂತಹ ಕ್ರಿಕೆಟ್ ಆಟಗಾರರನ್ನು ನೋಡಿ ಕೈ ಬೀಸಿ ಹೋಗಲಿ, ಅಕ್ಕಪಕ್ಕದಲ್ಲಿ ನಾವು ಎರಡೂ ಬದಿಗಳಲ್ಲಿ ಸಂಪೂರ್ಣ ಪೊಲೀಸರನ್ನು ಸುಸಜ್ಜಿತವಾಗಿ ಅವ್ರನ್ನ ನಿರ್ವಹಣೆಗೆ ಬಿಟ್ಟಿರ್ತೀವಿ ಜನರನ್ನು ನಿಯಂತ್ರಣ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡ್ಬೋದಾಗಿತ್ತು. ಆಗ ಮೂವಿಂಗಲ್ಲಿ ಇದ್ದಾಗ ಸಣ್ಣ ಪುಟ್ಟ ಗೊಂದಲಗಳಾದರೂ ಕೂಡ ಈ ರೀತಿಯಲ್ಲಿ ಒಂದು ಜಾಗದಲ್ಲಿ ಜನ ಸೇರಿ ಕಾಲು ತುಳಿತ ಆಗ್ತಾ ಇರಲಿಲ್ಲ, ಅಥವಾ ಸ್ಟೇಡಿಯಂ ಒಳಗೆ ನುಗ್ಗೋಕೆ ಹೊರಟಂಥ ಜನ ಸಾವಿರ ಸಂಖ್ಯೆಯಲ್ಲಿ ಜನ ನುಗ್ತಾ ಇದ್ರು. ಆದರೆ ಕೇವಲ ಒಬ್ಬರು ಇಬ್ಬರು ಪ್ರವೇಶ ಮಾಡ್ಬೋದಾದಷ್ಟು ಜಾಗ ಇತ್ತು ಅಲ್ಲಿ. ಹಾಗಾಗಿನೇ ಮಳೆ ಬೇರೆ ಬಂತು. ಇದೆಲ್ಲದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡೇ ಸರ್ಕಾರ ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಮೊದಲಿಗೆ ಪರ್ಮಿಟ್ ಮಾಡಬೇಕಾಗಿತ್ತು. ಆದರೆ ಸರ್ಕಾರ ಚಟಕ್ಕೆ ಬಿದ್ದಿತ್ತು. ಪ್ರಚಾರದ ಚಟಕ್ಕೆ ಬಿದ್ದ ಸರ್ಕಾರ RCB ಕಪ್ ಗೆದ್ದಿದೆ, ಅದು ಕನ್ನಡಕ್ಕೆ ಬಂದಂಥ ಒಂದು ಹೆಮ್ಮೆ ಗೌರವ ಅಂತ ಆ ಒಂದು RCBಯ ಕೋಟ್ಯಂತರ ಅಭಿಮಾನಿಗಳ ಅಭಿಮಾನವನ್ನು ಎನ್ಕ್ಯಾಶ್ ಮಾಡಿಕೊಳ್ಳೋಣ ಅನ್ನುವಂತಹ ಚಟಕ್ಕೆ ಬಿತ್ತು. ರಾಜಕಾರಣಿಗಳು ಅಂದರೆ ಸಹಜವಾಗಿಯೇ ಪ್ರಚಾರದ ಚಟಕ್ಕೆ ಬೀಳುವವರು. ಅದರಲ್ಲಿ ಕೂಡ ಇಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂದರೆ DCM ಆಗಿ ಬೆಂಗಳೂರಿನ ಉಸ್ತುವಾರಿಯಾಗಿ ಇಡೀ ಬೆಂಗಳೂರನ್ನು ಅವರು ಏನು DK ಶಿವಕುಮಾರ್ ಅವರು ಬೆಂಗಳೂರನ್ನು DK ರಿಪಬ್ಲಿಕ್ ಮಾಡೋದಕ್ಕೆ ಹೊರಟಿದ್ದಾರೆ. ಇಲ್ಲಿ ಪೊಲೀಸ್ ಕಮಿಷನರ್ಗಳು ಯಾವುದೇ ರೀತಿಯಲ್ಲಿ ಭದ್ರತೆ ಕೊಡೋದು ಕಷ್ಟ ಅನ್ನುವಂಥ ಮಾಹಿತಿನ ಕೊಟ್ಟರು. ಆದರೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಅಲ್ಲಿ ಎಡವಟ್ಟಾಯಿತು. ಇಷ್ಟು ಜನ ಸೇರ್ತಾರೆ, ಅವ್ರನ್ನ ನಿಯಂತ್ರಣ ಮಾಡೋದು ಪೊಲೀಸರಿಗೆ ಕಷ್ಟ ಅನ್ನುವಂಥ ಮಾಹಿತಿಯನ್ನು ಪೊಲೀಸರು ಕೊಡ್ತಾ ಇದ್ದರೂ ಕೂಡ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಇದು ಈ ಬಲಿಗಳನ್ನು ತೆಗೆದುಕೊಳ್ತು. 11 ಬಲಿಗಳಾಗಿದೆ. ಒಂದಷ್ಟು ಜನ ಕೈಕಾಲನ್ನು ಕಳ್ಕೊಂಡಿದ್ದಾರೆ, ಮತ್ತೊಂದಷ್ಟು ಜನ ಆರೋಗ್ಯದ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ಎಲ್ರಿಗೂ ಪರಿಹಾರ ಕೊಡ್ತೀವಿ ಅಂತ ಹೇಳ್ತೀರಾ, ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾದವರಿಗೆ ನಾವು ಅವರ ಆರೋಗ್ಯ ವೆಚ್ಚವನ್ನು ಭರಿಸ್ತೀವಿ ಅಂತ ಹೇಳ್ತೀರಾ, ಆದರೆ ಹೋದ ಜೀವವನ್ನು ವಾಪಸ್ ತಂದುಕೊಡೋದಕ್ಕಾಗತ್ತಾ ಸರ್ಕಾರಕ್ಕೆ ಅನ್ನೋ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ದಾರೆ. ಸರ್ಕಾರ ಪ್ರಚಾರದ ಚಟಕ್ಕೆ ಬಿದ್ದು ಸ್ವತಃ ಸಿದ್ದರಾಮಯ್ಯನವರು ತಮ್ಮ ಮೊಮ್ಮಗನನ್ನು ಕರೆಸ್ಕೊಂಡು ಸೆಲ್ಫಿನ ತೆಗೆಸಿದ್ರು ಅಂತ ಹೇಳಿದರೆ, ವಿರಾಟ್ ಕೊಹ್ಲಿ ಜೊತೆ ಸೆಲ್ಫಿಗಾಗಿ ಅವರು ಮೊಮ್ಮಗ ಬರ್ತಾರೆ ಅಂತ ಹೇಳಿದರೆ ಇದೊಂದು ಸರ್ಕಾರಿ ಕಾರ್ಯಕ್ರಮನ ಅಥವಾ ಒಂದು ಯಾವುದೋ ಖಾಸಗಿಯಾಗಿ ಯಾವುದೋ ಫ್ಯಾಮಿಲಿ ಪ್ರೋಗ್ರಾಮ? ಇಲ್ಲಿ ಯಾವ ರೀತಿಯಲ್ಲಿ ಒಂದು ಹಳ್ಳಿಯಲ್ಲಿ, ಸಾಧಾರಣ ಒಂದು ಹಳ್ಳಿಯಲ್ಲಿ ಒಂದು ಏನು ಸಣ್ಣ ಕಾರ್ಯಕ್ರಮವನ್ನು ಮಾಡಿದರೂ ಕೂಡ ಆ ಕಾರ್ಯಕ್ರಮದಲ್ಲಿ ಕೂಡ ಎಷ್ಟೊಂದು ಶಿಸ್ತುಬದ್ಧವಾಗಿರುತ್ತೆ ಅಂದರೆ, ಆ ವೇದಿಕೆಯಲ್ಲಿ ಯಾರು ವೇದಿಕೆ ಏರಬೇಕು ಅನ್ನೋರು ವೇದಿಕೆ ಏರ್ತಾರೆ. ಅಲ್ಲಿ ಅವ್ಯವಸ್ಥೆಗಳಾಗೋದು ಸಹಜ ಅಥವಾ ಅತ್ಯಂತ ಕಡಿಮೆ ಇರುತ್ತೆ. ಅಂಥದ್ರಲ್ಲಿ ಒಂದು ಸರ್ಕಾರದ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ಮಂತ್ರಿಗಳು ಒಳ್ಳೆ ಬೇಕಾಬಿಟ್ಟಿಯಾಗಿ ವೇದಿಕೆಯಲ್ಲಿ ತಿರುಗಾಡ್ತಾ ಇದ್ರು. ಅಲ್ಲಿ ಬಂದಂಥ ಪ್ಲೇಯರ್ಸ್ಗಳಿಗೇನೆ, ವಿರಾಟ್ ಕೊಹ್ಲಿ ಅಂತ ದಿಗ್ಗಜ ಆಟಗಾರರಿಗೇನೆ ಮುಜುಗರ ಉಂಟಾಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಮುಗಿಸಿದ್ರು. ಅರ್ಧ ಗಂಟೆ ಕಾರ್ಯಕ್ರಮಕ್ಕೆ ಈ ಶೋಕಿ ಬೇಕಿತ್ತ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರ ಮಾಡಿದ ಈ ಶೋಕಿಗೇನೆ 11 ಬಲಿಯಾಯಿತು. ಇದಕ್ಕೆ ಯಾರು ಹೊಣೆ? ಸರ್ಕಾರ ಹೊಣೆ ಹೊತ್ಕೋಬೇಕು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳೇನೇ ಇದಕ್ಕೆ ಹೊಣೆಗಾರರು, ಅವ್ರ ಮೇಲೇ ಕೇಸ್ ದಾಖಲಿಸಬೇಕು ಅಂತ ಒಂದಷ್ಟು ಜನ ವಿಚಾರವಂತರು ಆಗ್ರಹಿಸ್ತಾ ಇದ್ದಾರೆ. ಇದು ಸದ್ಯದ ಪರಿಸ್ಥಿತಿ. ಆದರೆ ಜನ ಇನ್ನಾದರೂ ಎಚ್ಚೆತ್ಕೋತಾರ ಗೊತ್ತಿಲ್ಲ. ಜನರು ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದು, ಜನ ನುಗ್ಗಲು ಮಾಡಿದ್ದು ಈ ಒಂದು ಅವ್ಯವಸ್ಥೆ ಕಾರಣ ಅಂತ ಸಬೂಬನ್ನು ಹೇಳಿ ತಪ್ಪಿಸ್ಕೋತಾ ಇದ್ದಾರೆ ಸರ್ಕಾರದವರು. ಆದರೆ ಇಷ್ಟು ಜನ ಸೇರ್ತಾರೆ ಅನ್ನುವಂಥ ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇರಬೇಕಾಗಿತ್ತು. ಯಾವ IPL, ಯಾವ ವರ್ಲ್ಡ್ ಕಪ್ ಕೂಡ ಒಂದು ಜೀವವನ್ನು ವಾಪಸ್ ತಂದು ಕೊಡೋದಿಲ್ಲ ಅನ್ನುವಂಥ ಕಾಮನ್ ಸೆನ್ಸ್ ಇರಬೇಕಾಗಿತ್ತು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ.